ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಧಾರಾವಾಹಿಯ ನಾಳಿನ ಸಂಚಿಕೆನ ನೋಡ್ಕೊಂಬರೋಣ. ಮಹಾದೇವ ಒಂದು 4 ಎಕರೆಯಲ್ಲಿ ಬಾಳೆ ತೋಟಕ್ಕೆ ಹಾಕಿರ್ತಾನೆ. ಆಲ್ರೆಡಿ ಅದು ವ್ಯಾಪಾರ ಎಲ್ಲ ಆಗೋಗಿರುತ್ತೆ. ಆಗ ಶ್ರೀಧರ ಒಂದೇ ಸಮನೆ ಕೂಕೊಂಡು ಬರ್ತಾರೆ. ಮಹಾದೇವ ಮಹಾದೇವ ಅಂದ್ಕೊಂಡು, ಯಾಕೆ ಚಿಕ್ಕಪ್ಪ ಏನಾಯಿತು, ಯಾಕೆ ಹೋಗೋಗ್ತೀರ? ಅದು ಬಾಳೆ ಗೊನೆ ತೊಗೊಂಡಿದ್ರಲ್ಪ, ಆ ಲೋಡು ವಾಪಸ್ ಬಂದಿದೆ, ಅವರೆಲ್ಲರೂ ಕೂಡ ವಾಪಸ್ ಕಳಿಸಿದ್ದಾರೆ, ಅಮೌಂಟ್ ಕೂಡ ಕೊಡಿ ಅಂತ ಹೇಳ್ತಿದ್ದಾರೆ. ಯಾಕಂತೆ, ಏನಾಯಿತು ಚಿಕ್ಕಪ್ಪ ಅಂತ ಹೇಳ್ತಾರೆ. ಗೊತ್ತಿಲ್ಲಪ್ಪ, ಅದೇನೋ ಲಾಸ್ ಆಗ್ತಿದ್ಯಂತೆ ಬಿಸ್ನೆಸ್ಸಲ್ಲಿ, ಹಾಗಾಗಿ ನಿಮ್ಮ ಬಾಳೆಗೊನೆ ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಈಗ ಏನು ಮಾಡೋದು? ನಾನು ಅವ್ರು ನಂಬ್ಕೊಂಡೆ ನಾನು 4 ಎಕರೆಗೆ ತೋಟಕ್ಕೆ ಬಾಳೆಗೊನೆನ ಹಾಕಿದ್ನಲ್ಲ, ಇವಾಗ ಏನು ಮಾಡೋದು ಚಿಕ್ಕಪ್ಪ, ನಮಗೆ ತುಂಬ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಅವ್ರನ್ನ ನಂಬ್ಕೊಂಡು ಹಾಕಿದ್ನಲ್ಲ, ಯಾವಾಗಲೂ ಕೂಡ ನಮ್ಮ ಹತ್ರನೇ ತೊಗೋತಿದ್ರಲ್ಲ ಅವರು, ಇವಾಗ ಏನಂತೆ ಅವ್ರಿಗೆ, ಇವಾಗ ಏನಾಗಿದೆಯಂತೆ ಅಂತ ಹೇಳ್ತಾರೆ. ಏನೋ ಗೊತ್ತಿಲ್ಲಪ್ಪ, ಸೈಜ್ ಮೇಲೆ ಡಿಪೆಂಡು ಅಂತ ಹೇಳ್ತಿದ್ದಾರೆ. ಅದನ್ನು ಮಹೇಶ್ವರಿ ಕೇಳಿಸ್ಕೊತಾ ಇರ್ತಾಳೆ. ಮಹಾದೇವ, ನಿಮಗೆ ಇದೇ ರೀತಿ ಲಾಸ್ ಆಗಬೇಕು, ಈ ಪ್ರೇಮ ಕಾವ್ಯ ಬಂದಾಗಲಿಂದ ಕಾಲ್ಗುಣ ಚೆನ್ನಾಗಿಲ್ಲ ಅಂತ ಎಲ್ಲರೂ ಕೂಡ ಬಾಯಲ್ಲಿ ಬರಬೇಕು, ಎಲ್ಲ ಲಾಸ್ ಆಗಬೇಕು, ಅದಕ್ಕೆ ಹೀಗಾಗ್ತಿದೆ ಅಂತ ಮಾತಾಡ್ತಿರ್ತಾರೆ. ಅಮ್ಮ ಇವಾಗ ಏನು ಮಾಡೋದು ಅಂತ ಮಾತಾಡ್ತಾ ಇರ್ತಾರೆ. ನಾನು ಒಂದ್ಸಲ ಅವ್ರ ಜೊತೆ ಫೋನಲ್ಲಿ ಮಾತಾಡ್ತೀನಿ ತಡೀರಿ ನೋಡೋಣ ಅಂತ ಹೇಳ್ಬಿಟ್ಟು, ಕರ್ಣಕಾರ್ ಏನಿದು ಬಾಳೆಗೊನೆ ನೀವೇ ಬೇಕು ಅಂತ ಬಂದು ಖುದ್ದಾಗಿ ಅಡ್ವಾನ್ಸ್ ಎಲ್ಲ ಕೊಟ್ಟು ನೋಡೋದು, ಈಗ ಹೇಳ್ತಿದ್ದೀರಲ್ಲ ಅಂತ ಮಹಾದೇವ ಕೇಳ್ತಾನೆ. ಸಾರಿ ಮಹಾದೇವ, ತಪ್ಪು ತಿಳ್ಕೊಬೇಡಿ, ನಮಗೆ ಲಾಸ್ ಆಗ್ತಿದೆ, ಸೈಜು ತುಂಬಾ ಚಿಕ್ಕ ಇದೆ, ಹಾಗಾಗಿ ಬೇಡಿಕೆ ಸ್ವಲ್ಪ ಕಮ್ಮಿ ಆಗಿದೆ, ಅವಾಗೇನೋ ಬೇಕು ಅಂತ ಕೊಟ್ವಿ, ಆದರೆ ಇವಾಗ ಬೇಡ ಅಂತ ಹೇಳ್ತಿದ್ವಿ, ದಯವಿಟ್ಟು ಕ್ಷಮಿಸ್ಬಿಡಪ್ಪ, ಬೇರೆ ಯಾರಾದರೂ ಇದ್ದರೆ ಅದನ್ನು ಮಾರ್ಕೊಬಿಡಿ, ಈ ತಪ್ಪು ತಿಳ್ಕೊಬೇಡಿ ಅಂತ ಎಲ್ಲ ಹೇಳ್ತಾರೆ. ಇದೇನಿದು ಹಿಂಗಾಗ್ತಿದೆಯಲ್ಲ ಅಂತ ಕಲ್ಯಾಣಿ ಮಾತಾಡ್ತಾರೆ. ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅನ್ಕೋಬೇಕಾರೆ ಇದ್ಯಾವುದೋ ಒಂದು ಹೊಸ ಸಮಸ್ಯೆ ಶುರುವಾಗ್ತಿದೆಯಲ್ಲ ಅಂತ ಅನ್ಕೋತಾರೆ. ಆದರೆ ಮಹೇಶ್ವರಿ ಮಾತ್ರ ಹೊಟ್ಟೆ ಹೊರಿ ಪಡ್ಕೊತಿರ್ತಾಳೆ. ನಿಂಗೆ ಹೀಗೆ ಆಗಬೇಕು, ನೀನು ಈಗಲೇ ಲಾಸ್ ಆಗಬೇಕು, ಕೆಳಗೆ ಬೀಳಬೇಕು ಅನ್ನೋದೇ ನನ್ನ ಆಸೆ ಕಣೋ, ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಶ್ರೀಧರ್, ಇವಾಗ ಏನಪ್ಪ ಮಾಡೋದು, ಬೇರೆ ಯಾರು ಬಂದು ತಗೋತಾರಪ್ಪ ಮಹಾದೇವ ಆ ಬಾಳೆಗೊನೆ ಎಲ್ಲನೂ, ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಚಿಕ್ಕಪ್ಪ, ಏನು ಮಾಡೋದು ಅಂತ ನೀವೇ ಒಂದು ದಾರಿ ಹೇಳಿ, ಯಾರಾದರೂ ಸರಿ ಎಷ್ಟಕ್ಕಾದರೂ ಸರಿ ತೊಗೋತಾರ ಏನೋ ನೋಡಬೇಕು, ಯಾವ ರೇಟಿಗೆ ಬಂದರೂ ಆದರೂ ಸರಿ ನಾವು ಕೊಡೋಣ ಅಂತ ಮಾತಾಡ್ತಿರ್ತಾರೆ. ಅದೇ ಟೈಮ್ಗೆ ಕಿಟ್ಟಿ ಒಂದಿಷ್ಟು ಪಾರ್ಟಿಗಳನ್ನ ಕೂಡ ಕರ್ಕೊಂಬರ್ತಾರೆ. ಅದು ಕಿಟ್ಟಿಗಳ ಕಡೆ ಆಗಿರ್ತಾರೆ. ನೋಡಿ, ನಾನು ನಿಮಗೆ 60 ಲಕ್ಷದ ಮಾಲ ಕೇವಲ 20 ಲಕ್ಷಕ್ಕೆ ಕೊಡಿಸ್ತಾ ಇದ್ದೀನಿ, ಅದರಲ್ಲಿ ನನಗೆ 5 ಲಕ್ಷ ಕಮಿಷನ್ ಕೊಡಬೇಕು, ಕೊಡೋದಾದರೆ ನಿಮಗೆ ಬಾಳೆಗೊನೆನ ನಾನು ನಿಮಗೆ ಕೊಡಿಸ್ತೀನಿ, ಆದರೆ ನಾನು ಕೊಡಿಸಿದ್ದು ಅಂತ ನೀವು ಮಾತ್ರ ಎಲ್ಲೂ ಹೇಳ್ಬಾರ್ದು ಅಂತ ಹೇಳ್ತಾರೆ. ಆ ಬಾಳೆಗೊನೆ ಡೀಲರ್ಸ್ನ ಎಲ್ಲರೂ ಕೂಡ ಕಿಟ್ಟಿನೇ ಕರ್ಕೊಂಡು ಬಂದಿರ್ತಾನೆ. ಇದು ಒಂದೇ ಮಾಸ್ಟರ್ ಪ್ಲ್ಯಾನ್ ಆಗಿದೆ ಅಂತ ಹೇಳ್ಬೋದು. ಮಹಾದೇವನ ಬಿಸ್ನೆಸ್ನ ಲಾಸ್ ಮಾಡಬೇಕು, ಅವನಿಗೆ ಹೊಡೆತ ಹೊಡಿಬೇಕು ಅಂತ ಹೇಳಿಬಿಟ್ಟು ಹೀಗೆ ಅವನೇ ಎಲ್ಲ ಪ್ಲ್ಯಾನ್ ಮಾಡಿರ್ತಾನೆ. ಹಾಗಾಗಿ ಅವ್ರ ಕಡೆಯಿಂದನೇ ಯಾರ ಕಡೆಯಿಂದನೋ ಬಂದಿರೋ ರೀತಿ ಬಾಳೆ ಮಂಡಿಯವರು ಬಂದು ಮಾತಾಡ್ತಾರೆ. ನೋಡಪ್ಪ ಮಹಾದೇವ, ಈಗಾಗಲೇ ನಿಮ್ಮ ಬಾಳೆಗೊನೆ ಎಲ್ಲನೂ ಕಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು, ಹಾಗಾಗಿ ನಮಗೂ ಕೂಡ ಬಾಳೆಗೊನೆ ಅವಶ್ಯಕತೆ ಇದೆ, ನೀವು ಮನ್ಸು ಮಾಡಿದರೆ ನಾವು ಒಂದು 20 ಲಕ್ಷ ರೂಪಾಯಿಗೆ ನಿಮ್ಮೆಲ್ಲ ಬಾಳೆಗೊನೆನ ತೊಗೊಳ್ತೀವಿ ಅಂತ ಹೇಳ್ತಾರೆ. ಹಾಗೆ ಎಲ್ರಿಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಅದು 60 ಲಕ್ಷ ರೂಪಾಯಿ ಮಾಲು ಕೇವಲ 20 ಲಕ್ಷ ರೂಪಾಯಿ ಕೊಡಬೇಕಲ್ಲ ಅಂತ ಮಹಾದೇವ ಯೋಚನೆ ಮಾಡ್ತಾ ಇರ್ತಾನೆ. ನೀವು ನೋಡಿ ಯೋಚನೆ ಮಾಡಿ ಇನ್ನೊಂದು ಸಲ, ನೀವು ನೀವು ಒಪ್ಪದಿದ್ದರೆ ನಾವು 20 ಲಕ್ಷ ರೂಪಾಯಿಗೆ ನಿಮ್ಮೆಲ್ಲ ಬಾಳೆಗೊನೆನ ನಾವು ತಗೊಂಡೋಗ್ತೀವಿ, ಏನಂತೀರ ಮಹಾದೇವ ಅಂತ ಹೇಳ್ತಾರೆ. ಆಯಿತು ಸರ್, ನಾವೊಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಾನು ನಿಮಗೆ ತಿಳಿಸ್ತೀವಿ, ನಾವು ನಮ್ಮ ತಾಯಿ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಮಾತಾಡ್ಕೊಂಡು ಆಚೆ ಬಂದು, ಏನು ರೀ ಒಳ್ಳೆ ಮಾಲನ್ನೇ ಹೊಡೆದ್ಬಿಟ್ರಿ, 60 ಲಕ್ಷ ರೂಪಾಯಿನ ಮಾಲು ಕೇವಲ 20 ಲಕ್ಷ ರೂಪಾಯಿ ಸಿಕ್ತಲ್ಲ ನಮಗೆ ಅಂತ ಎಲ್ಲರೂ ಕೂಡ ಆಚೆ ಮಾತಾಡ್ತಾ ಇರ್ತಾರೆ. ಆಗ ಅದನ್ನು ಕಾವ್ಯ ಬಂದು ಕೇಳಿಸ್ಕೊತಾಳೆ. ಏನಿದು ಹಿಂಗೆ ಮಾತಾಡ್ತಿದ್ರಲ್ಲ, ನಮ್ಮ ಹತ್ರ ಬಂದು ಆ ಥರ ಮಾತಾಡಿದರು, ಇಲ್ಲಿ ನೋಡಿ ಈ ಥರ ಮಾತಾಡ್ತಿದ್ದಾರಲ್ಲ ಅಂತ ಕಾವ್ಯ ಅದನ್ನೆಲ್ಲ ಕೇಳಿಸ್ಕೊಂಡು ಬರ್ತಾಳೆ. ಅತ್ತೆ ಅಂತ ಕೂಕೊಂಡು ಇನ್ನೊಂದು ಕಡೆ ಕಲ್ಯಾಣಿ ತುಂಬ ಬೇಜಾರು ಮಾಡಿಕೊಂಡು ಹಾಗೆ ಕೂತಿರ್ತಾಳೆ. ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮಹಾದೇವ, ಬಂದಿದ್ದ ರೇಟ್ಗೆ ಕೊಟ್ಬಿಡೋಣ ಬಿಡು ಅಂತ ಕಲ್ಯಾಣಿ ಕೂಡ ಶ್ರೀಧರ್ ಕೂಡ ಹೇಳ್ತಿರ್ತಾರೆ. ಹೌದಪ್ಪ, ನಾವು ಕಟ್ ಮಾಡಿರುವಂಥ ಬೆಳೆನ ಯಾರು ಕೂಡ ತೊಗೊಳಕ್ಕೆ ಮುಂದೆ ಬರಲ್ಲ, ಇವಾಗ ಎಷ್ಟು ಬಂದಿದೆಯೋ ನಾವು ಅಷ್ಟಕ್ಕೆ ಕೊಟ್ಬಿಡೋಣ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸ್ನೇಹ ಮತ್ತು ಮಹೇಶ್ವರಿ ಇಬ್ಬರು ಕೂಡ, ಪ್ರೇಮ ಮತ್ತು ರಾಮ್ ಇಬ್ಬರು ಕೂಡ ಖುಷಿಯಾಗಿರೋದನ್ನು ನೋಡಿ ಸಹಿಸ್ಕೊಳ್ಳೋಕ್ಕೆ ಆಗ್ತಿರಲ್ಲ. ರಾಮ್ ಜೊತೆ ಪ್ರೇಮನೂ ಕೂಡ ಬೆಂಗಳೂರಿಗೆ ಅಂತ ಹೋಗಿರ್ತಾರೆ. ಅದೇ ಮಧ್ಯದಲ್ಲಿ ಅವರ ಕಾರ್ ಕೂಡ ಪಂಚರ್ ಆಗಿರುತ್ತೆ. ಏನು ರಾಮ್ ಇದು ಕಾರ್ ಪಂಚರ್ ಆಗಿದೆ, ನೀನು ಸ್ವಲ್ಪನೂ ನೋಡ್ಕೊಂಡಿಲ್ವಾ, ಯಾರೋ ಕಾರ್ ಸ್ಟೆಪ್ನಿ ಚೇಂಜ್ ಮಾಡೋಕ್ಕೆ ಹೋಗಿದ್ರು ಅನಿಸುತ್ತೆ, ಆಗ ಮಧ್ಯದಲ್ಲಿ ಜಾಕ್ನ ತಗೊಂಡಿದ್ದಾರೆ ಪ್ರೇಮ, ನಂದೇನು ತಪ್ಪಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು, ಇವಾಗ ಏನು ಮಾಡೋದು, ಯಾರನ್ನಾದರೂ ಲಿಫ್ಟ್ ಕೊಡೋಣ ಬಿಡು, ಯಾರಾದರೂ ಒಳ್ಳೆಯವರು ನಮಗೆ ಡ್ರಾಪ್ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತಾರೆ. ಎಲ್ಲಿ ಡ್ರಾಪ್ ಕೊಡ್ತಾರೆ, ಸೊಯ್ ಅಂತ ಗಾಡಿಗಳು ಹೋಗ್ತಾನೆ ಇದೆಯಲ್ಲ ರಾಮ್, ನಮಗೆ ಯಾರು ಡ್ರಾಪ್ ಕೊಡ್ತಾರೆ, ನಾವು ಹೀಗೆ ಹೇಗೆ ಹೋಗೋದು ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ಊಟಕ್ಕೆ ಉಪ್ಪಿನಕಾಯಿ ಇದ್ದ ಹಾಗೆ
ಕಾರಲ್ಲಿ ಸ್ಟೆಪ್ನಿ ಮತ್ತು ಹೆಜ್ಜೆ ಹಾಕಿರಬೇಕು ಅನ್ನೋದು. ನೀನು ಅಷ್ಟು ನೋಡ್ಕೊಳ್ಳಿಲ್ವಾ ರಾಮ್ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಮಹೇಶ್ವರಿ ಸ್ನೇಹಾಗೆ ಫೋನ್ ಮಾಡಿ ಎಗ್ಗ ಮುಗ್ಗ ಉಗಿತಾ ಇರ್ತಾಳೆ. ಏನು ಸ್ನೇಹ ಇದು, ಏನು ಮಾಡೋಕ್ಕೆ ಹೊಟ್ಟಿದ್ಯಾ? ಅವರಿಬ್ಬರು ಕೂಡ ಅಷ್ಟು ಜಾಲಿಯಾಗಿ ರೈಡಾಗಿ ಹೋಗಿದ್ದಾರೆ. ನೀನೇನು ಮಾಡ್ತಿದ್ಯಾ ರಾಮ್ನ ಬಿಟ್ಟು ಅಂತ ಹೇಳ್ತಾರೆ. ಆಂಟಿ ನಾನೇನು ಮಾಡ್ತಾಯಿಲ್ಲ, ನಾನು ಕೂಡ ರಾಮ್ ಫೋನ್ಗೆ ಟ್ರೈ ಮಾಡ್ತಿದ್ದೀನಿ, ಆದರೆ ರಾಮ್ ನನ್ನ ಕಡೆ ಒಲದೇ ಇಲ್ಲ, ಫೋನ್ ಕೂಡ ಟ್ರೈ ಮಾಡ್ತಿಲ್ಲ, ನನಗೇನು ಮಾಡ್ತೀಯೋ ಗೊತ್ತಿಲ್ಲ, ನೀನೇ ನಮ್ಮ ಮನೆ ಸೊಸೆಯಾಗಿ ಬರಬೇಕು. ರಾಮ್ ಏನಾದರೂ ಕೈ ಬಿಟ್ಟರೆ ನಿನಗೂ ನಿಮ್ಮ ಡ್ಯಾಡಿಗೂ ಕೂಡ ಸೋಲು ಅಂತ ಗೊತ್ತಾನೆ, ಸ್ವಲ್ಪ ಯೋಚನೆ ಮಾಡು, ಇಷ್ಟೊಂದು ತಡ ಮಾಡಬೇಡ, ಆದಷ್ಟು ಬೇಗ ರಾಮ್ನ ನಿನ್ನ ಕಡೆ ಒಲಿಸ್ಕೋ, ಅದೇನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ಅಂತ ಮಹೇಶ್ವರಿ ಹೇಳ್ತಾರೆ. ಆಯಿತು ಆಂಟಿ, ನನ್ನ ಪ್ರಯತ್ನ ಎಲ್ಲನೂ ಪಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಪ್ಲ್ಯಾನ್ ಕೂಡ ಇಬ್ಬರು ಕೂಡ ಹಾಗೆ ಮಾಡ್ತಾರೆ. ಇನ್ನೊಂದು ಕಡೆ ರಾಮ್ ಬೆಂಗಳೂರಿಗೆ ಹೋಗೋಕ್ಕೆ ಅಂತ ಎಲ್ಲ ತಯಾರಿನೂ ಕೂಡ ಮಾಡಿಕೊಂಡು ರೆಡಿಯಾಗಿ ಇರ್ತಾರೆ. ಅತ್ತೆ ನಿಮ್ಮಿಂದನೇ ಸಾಧ್ಯ ಆಯಿತು ನಾವು ಬೆಂಗಳೂರಿಗೆ ಹೋಗೋಕ್ಕೆ ಅಂತ ಪ್ರೇಮ ಕಲ್ಯಾಣಿಗೆ ಟ್ಯಾಂಕ್ಸ್ ಹೇಳ್ತಿರ್ಬೇಕಾದ್ರೆ ಕಾವ್ಯ, ಅಕ್ಕ ಬೆಂಗಳೂರಲ್ಲಿ ಎಲ್ಲೂ ಓಡಾಡೋಕ್ಕೆ ಹೋಗಬೇಡ, ಹೋದ ತಕ್ಷಣ ನೀನು ನನಗೊಂದು ಕಾಲ್ ಮಾಡು, ರಾಮ್ ಜೊತೆಯಲ್ಲೇ ಇರು, ರಾಮ್ ಜೊತೆಯಲ್ಲೇ ಓಡಾಡು, ಬೆಂಗಳೂರು ದೊಡ್ಡೂರು ಆಯಿತಾ, ತಪ್ಪಿಸ್ಕೊಂಡ್ರೆ ಆಮೇಲೆ ಹುಡ್ಕೋಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಆಶೀರ್ವಾದ ತಗೊಳ್ತಾರೆ. ಆದರೆ ಮಹೇಶ್ವರಿ ಮಾತ್ರ ಆಶೀರ್ವಾದ ಮಾಡೋಕ್ಕೆ ಒಪ್ಪಲ್ಲ. ಆಗ ಶ್ರೀಧರ್, ಬಾ ಮಕ್ಕಳೇ, ಅವಳ ಆಶೀರ್ವಾದ ಬೇಡ, ನಾನೇ ನಿಮಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಹೊರಟಾದ್ಮೇಲೆ ಪ್ರೇಮ ಸೀಟ್ ಬೆಲ್ಟ್ ಹಾಕೋ ಅಂತ ಹೇಳ್ತಾರೆ. ಸೀಟ್ ಬೆಲ್ಟ್ ನಂಗೆ ಹಾಕಕ್ಕೆ ಬರ್ತಾಯಿಲ್ಲಾರ, ಏನಿದು ತಮಾಷೆ, ಹೋದ್ಸರಿ ಹೇಳ್ಕೊಟ್ಟಿದ್ದಲ್ಲ ಅಂತ ಹೇಳ್ತಾಳೆ. ನಂಗೆ ಮರ್ತೋಗಿದೆ, ಇದೊಂಥರ ಬ್ರಹ್ಮವಿದ್ಯೆ ಆಗಿದೆ, ರಾಮ್ ನೀನೇ ಇದೊಂದು ಸಲ ಹಾಕ್ಕೊಡು ಅಂತ ಹೇಳ್ತಾರೆ. ಸರಿ ಆಯಿತು ಕೊಡು, ಹಾಕ್ಕೊಡ್ತೀನಿ, ನೆಕ್ಸ್ಟ್ ಟೈಮ್ ನೀನೇ ಹಾಕ್ಕೋಬೇಕು, ಬೇಕು ಅಂತಲೇ ಪ್ರೇಮ ರಾಮ್ ಜೊತೆ ಹಾಕಿಸ್ಕೋಬೇಕು ಅಂತ ಹೇಳಿಬಿಟ್ಟು ತರಲೆ ಮಾಡ್ತಾ ಹಾಗೆ ಕೂತಿರ್ತಾಳೆ. ಇನ್ನೊಂದು ಕಡೆ ಕಾವ್ಯ ಲೇಟಾಗಿ ಕೂಡ ಎದ್ದಿರ್ತಾಳೆ. ಅಲ್ಲಿಗೆ ಯಾರಿದು ಬೆಡ್ ಕಾಫಿ ತಂದಿರೋದು ಇಷ್ಟು ಬೇಗ ಅಂತ ಹೇಳ್ತಾರೆ. ಆಗ ಮಹಾದೇವ ಕಿವಿಗೆ ಹೂ ಮುಡ್ಕೊಂಡು ಬರ್ತಾರೆ. ಏನಿದು ನಿನ್ನ ಅವತಾರ ಹಿಂಗೆ ಬಂದಿದೆಯಲ್ಲ ಅಂತ ಮಾತಾಡ್ತಾ ಇರ್ತಾಳೆ. ಅಮ್ಮ ನಿನ್ನ ಕೋಪ ಕಮ್ಮಿ ಮಾಡ್ಕೊ ಅಂತ ನಾ ಕೊಟ್ಲು, ಅದಕ್ಕೆ ನಾನು ಕೋಪ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಪೂಜೆ ಪುನಸ್ಕಾರ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕಾವ್ಯ, ಆ ಥರ ಮಾಡಿದರೆ ಕಮ್ಮಿ ಆಗೋಲ್ಲ, ಮನಸ್ಸಲ್ಲಿ 1 2 3 ಅಂತ ಹೇಳ್ಕೊ, ಕೋಪ ಬಂದಾಗ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ, ನನಗೆ ಬದಲು ನೀನೇ ಅದನ್ನು ಮಾಡ್ಬೋದಲ್ಲ ಅಂತ ಹೇಳ್ತಾರೆ. ನೋಡ್ದಾ ನಿಂಗೆ ಕೋಪ ಬರ್ತಿದೆ, 1 2 3 ಹೇಳು, ಕಮ್ಮಿ ಆಗುತ್ತೆ ಅಂತ ಹೇಳಿದರೆ ಮಹಾದೇವ, ನೀನು ನನಗೆ ಹೇಳಕ್ಕೆ ಬರ್ತಾ ಇದೆಯಾ, ಯಾರಿದು ಕಾಫಿ ತಂದಿದ್ದು, ನಾನೇ ಕಾಫಿ ತಂದಿಟ್ಟಿದ್ದು, ನೀನಾ, ಅಯ್ಯಪ್ಪ ಹಂಗೆ ನೀನು ಮಾಡಿದ್ದಾದರೆ ನಾನು ಕುಡಿಯಲ್ಲ, ನನಗೆ ಬೇಡ ಅಂತ ಹೇಳ್ತಾರೆ. ಹಲೋ, ಇದನ್ನು ನಾನು ಅಷ್ಟು ಪ್ರೀತಿಯಿಂದ ನಾನು ನಿನಗೆ ಮಾಡ್ಕೊಬಂತಂದು ಕೊಟ್ಟಿದ್ದೀನಿ, ಕುಡಿ, ಆಯಿತು ಬ್ರಷ್ ಮಾಡಿ ಕುಡಿತೀನಿ, ಮಾವ ಹೇಳಿದ್ದಾರೆ ನೀನು ಬ್ರಷ್ ಮಾಡೋಕ್ಕೂ ಇಲ್ಲ, ಮುಂಚೆ ಕಾಫಿ ಬೇಕು ಅಂತ, ಸುಮ್ಮನೆ ಕುಡಿ ಆಯಿತಾ ಅಂತ ಹೇಳ್ತಾರೆ. ಸರಿ ಆಯಿತು, ಅಲ್ಲಿ ಇಟ್ಬಿಟ್ಟು ಹೋಗು ಅಂತ ಹೇಳ್ತಾಳೆ. ಕಾಫಿನ ಕುಡಿದು ನೋಡಿದಾಗ, ವಾಹ್ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಮತ್ತು ಯಾರು ಮಾಡಿರೋದು, ಈ ಗಂಡುಗಲಿ ಮಹಾದೇವ ಮಾಡಿರೋದು ಕಾಫಿನ, ಅಷ್ಟು ಚೆನ್ನಾಗಿರಲ್ವಾ ಹೇಳು, ನನ್ನ ಹೆಂಡ್ತಿಗೆ ಅಂತ ನಾನು ಅಷ್ಟು ಪ್ರೀತಿಯಿಂದ ನಾನು ಮುದ್ದಾಗಿ ಪ್ರೀತಿನ ಬೆರೆಸಿ ಅದರೊಳಗಡೆ ಮಾಡಿದ್ದೀನಿ, ಹಾಗಾಗಿ ನೀನು ಕುಡಿದು ಖುಷಿಪಟ್ಟರೆ ನನಗೆ ಅದೇ ಸಾಕು ಅಂತ ಮಹಾದೇವ ಮತ್ತೆ ಬಂದು ಪದೇ ಕಿರಿಕಿರಿ ಮಾಡ್ತಾಯಿದ್ದೆ. ಮಹಾದೇವ, ಏನಿದು ಬೆಳಗ್ಗೆನೇ ನನಗೆ ಕಿರಿಕಿರಿ ಮಾಡ್ತಿದ್ಯಾ, ಈ ರೀತಿ ಮಾಡಿದರೆ ನನಗೆ ಚೆನ್ನಾಗಿರಲ್ಲ ನೋಡು, ಆಯಿತು ಕಾಫಿ ಕುಡಿ ಕಾವ್ಯ ನೀನು ಅಂತ ಹೇಳಿಬಿಟ್ಟು ಅಲ್ಲಿಂದ ಮಹಾದೇವ ಹೋಗ್ತಾಳೆ. ಒಳ್ಳೆ ತರಲೆ ಸವಾಸ ಆಯಿತು, ಅದು ಒಳ್ಳೆ ಗೋಳುಕೊಳ್ಳೋ ಸವಾಸ ಆಯ್ತಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಬಿಡೋದೇ ಇಲ್ಲ ಇವನು ತಮಾಷೆನ ಅಂತ ಕಾವ್ಯ ಹಾಗೆ ನಗಾಡಿಕೊಂಡು ಕಾಫಿನ ಕುಡಿತಾ ಇರ್ತಾಳೆ. ತುಂಬ ಚೆನ್ನಾಗೇ ಮಾಡಿದ್ದಾಳೆ ಕಾಫಿನ ಮಹಾದೇವ, ಒಳ್ಳೆ ಕುಕ್ಕು ಅಂತ ಹೇಳಿ ಅವಳೇ ಹಾಗೆ ಹೊಗಳ್ತಾ ಇರ್ತಾಳೆ. ಇದು ಇವತ್ತಿನ ಕತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.